ನೋಡಿ, ಹಿಂದೆ ಒಂದು ಕಾಲ ಇತ್ತು. ಜಾತಿ ಅನ್ನೋದನ್ನ ಬಹಳ ನೋಡ್ತಾ ಇದ್ರಂತೆ. ಅದು ಗೊತ್ತಿಲ್ಲ, ಕೇಳಿದ್ದು ಕತೆಗಳಲ್ಲಿ, ಇತಿಹಾಸಗಳಲ್ಲಿ. ಆದರೆ 21ನೇ ಶತಮಾನದಲ್ಲಿ ನಾವಿದ್ದೀವಿ, ಇನ್ನೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ ಅಂದರೆ ನೀವು ನಂಬ್ತೀರಾ? 21ನೇ ಶತಮಾನದಲ್ಲೂ ಅಸ್ಪೃಶ್ಯತೆ ಆಚರಣೆ ಇನ್ನೂ ಕೂಡ ಜೀವಂತವಾಗಿದೆ. ಅದು ಎಲ್ಲಿ? ಜ್ಞಾನ ದೇಗುಲ ಅಂತ ಕರಿತೀವಲ್ಲ, ಶಾಲೆ, ಅಲ್ಲಿ ಜಾತಿ ಅನ್ನುವಂಥ ಪೆಡಂಭೂತ ಸುತ್ಕೊಂಡಿರೋದು. ಅಡುಗೆ ಸಿಬ್ಬಂದಿಯಾಗಿ ದಲಿತ ಮಹಿಳೆಯನ್ನ ನೇಮಕ ಮಾಡಲಾಗಿದೆ ಅಂತ ಹೇಳಿ ಇಡೀ ಶಾಲೆನೇ ಖಾಲಿ ಖಾಲಿ ಆಗೋಗಿದೆ. ಹೊಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಈಗ ಒಂದೇ ಒಂದು ಕುಸ್ತೋಗಿದೆ. ಒಬ್ಬರೇ ಇರೋದು. ಚಾಮರಾಜನಗರ ತಾಲೂಕಿನ ಹೊಮ್ಮ ಸರ್ಕಾರಿ ಶಾಲೆ ಇದು. ಈಗ ಮುಚ್ಚೋ ಹಂತಕ್ಕೆ ಬಂದುಬಿಟ್ಟಿದೆ ಹೊಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತೇನ್ರಿ? ಒಂದೇ ಲೈನ್: ಜಾತಿ ಅನ್ನುವಂತಹ ಪೆಡಂಭೂತ. ಪಾಪ ಅಡುಗೆ ಸಿಬ್ಬಂದಿ, ಅನ್ನದಾತೆ, ಒಬ್ರು ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ಹಿಂಗಾಗಿದೆ ಪರಿಸ್ಥಿತಿ. ಇವತ್ತು ನೋಡ್ತಾ ಇದ್ದೀರಲ್ಲ, ಆ ಬಾಲಕ ಒಬ್ಬ ವಿದ್ಯಾರ್ಥಿ ಇರೋದು. ಆ ಒಬ್ಬ ವಿದ್ಯಾರ್ಥಿಗೆ ಅಲ್ಲಿನ ಮೇಷ್ಟ್ರು ಪಾಠ ಮಾಡ್ತಾ ಇದ್ದಾರೆ. ಇನ್ನೇನು ಮುಚ್ಚೋ ಹಂತಕ್ಕೆ ಬಂದ್ಬಿಟ್ಟಿದೆ ಈ ಶಾಲೆ. ಅದಕ್ಕೆ ಕಾರಣ ಜಾತಿ ಅನ್ನೋ ಪೆಡಂಭೂತ. ಅಡುಗೆ ಸಿಬ್ಬಂದಿ, ದಲಿತ ಮಹಿಳೆ ಅಂತೇಳಿ ಮಕ್ಕಳನ್ನ ಕಳಿಸೋದಕ್ಕೆ ಪೋಷಕರು ನಿರಾಕರಿಸ್ತಾ ಇದ್ದಾರಂತೆ. ಟಿ.ಸಿ ಪಡ್ಕೊಂಡು ಬೇರೆ ಬೇರೆ ಕಡೆಗೆ, ಬೇರೆ ಬೇರೆ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ ಮೂರ್ತಿ ಫೋನ್ ಸಂಪರ್ಕದಲ್ಲಿ. ಶ್ರೀನಿವಾಸ ಮೂರ್ತಿ, ನಾವು 21ನೇ ಶತಮಾನದಲ್ಲಿ ಇದ್ದೀವಿ. ನಾವು ಹಿಂದೆ ಎಲ್ಲೋ ಕೇಳಿದ್ವಿ ಈ ರಾಜರ ಕಥೆಗಳಲ್ಲಿ ಜಾತಿ ಜಾತಿ ಅಂತ ನೋಡ್ತಾ ಇದ್ರು ಅಂತ. ಆದರೆ 21ನೇ ಶತಮಾನದಲ್ಲೂ ನಾವು ಹಿಂಗೆ ನೋಡ್ತೀವಿ ಅಂತ ನಾನು ಅನ್ಕೊಂಡಿರಲಿಲ್ಲ. ಈ ಜಾತಿ ಅನ್ನೋ ಪೆಡಂಭೂತ ಹಿಂಗೆ ಸುತ್ತಕೊಳ್ತು, ಇದಕ್ಕೆ ಕಾರಣ ಏನು? ಜೊತೆಗೆ ಏನು ಹೇಳ್ತಾರೆ ಪೋಷಕರು? ಏನು ಹೇಳ್ತಾರೆ? ಕಳ್ಸಲ್ಲ ಅಂತ ಹೇಳ್ತಿದಾರಂತ ಅವರು. ಏನಂತಂದ್ರೆ, ಚಾಮರಾಜನಗರ ಜಿಲ್ಲೆ ಹೊಮ್ಮ ಸರ್ಕಾರಿ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಇಬ್ರು ಶಿಕ್ಷಕರಿದ್ದು 20ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಕಳೆದ ವರ್ಷ. ಈ ವರ್ಷ ಏಕಾಏಕಿ ಒಂದೇ ಒಂದು ಮಗು ಬಿಟ್ರೆ ಇನ್ ಮಿಕ್ಕಿದವರೆಲ್ಲ, ಕೆಲವರು ಟಿ.ಸಿ ತಗೊಂಡೋಗ್ಬಿಟ್ಟಿದ್ದಾರೆ, ಕೆಲವರು ಟಿ.ಸಿ ತಗೊಳ್ಳೋ ಹಂತದಲ್ಲಿದ್ದಾರೆ. ಒಟ್ಟು ಒಂದೇ ಮಗುಗೆ ಇಬ್ರು ಟೀಚರು ಇರೋ ಅಂತದ್ದಾಗಿ ಶಾಲೆ ಮುಚ್ಚೋ ಹಂತಕ್ಕೆ ಬಂದಿದೆ ಅಂದ್ರೆ ತಪ್ಪಾಗ್ಲಾರ್ದು. ಇದಕ್ಕೆ ಕಾರಣ ಏನಂತಂದ್ರೆ, ನಮಗ್ ತಿಳಿದಿರೋ ಪ್ರಕಾರ, ಈಗಿನ ಮಾಹಿತಿ ಪ್ರಕಾರ, ಒಂದು ಏನು ಅಡುಗೆ ಇದಕ್ಕೆ ಸಂಬಂಧಪಟ್ಟಂಗೆ ಅಡುಗೆ ಮಾಡೋಕೆ ಮುಖ್ಯ ಇದನ್ನ ಅಡುಗೆಗಾರನ ಮಾಡಿ ನೇಮಕ ಮಾಡಿದಂಥದ್ದು ದಲಿತ ಮಹಿಳೆಯನ್ನ ಒಂದೇ ಕಾರಣಕ್ಕೆ ಈ ರೀತಿ ಆಗಿದೆ ಅಂತಕ್ಕಂಥದ್ದು ಈ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲೇ ಮಕ್ಕಳನ್ನ ಕಳ್ಸಕ್ಕೆ ಹಿಂಜರಿತಾ ಇದ್ದಾರೆ, ಮತ್ತೆ ಅದರಿಂದ ಟಿ.ಸಿ ತಗೊಂಡೋಗೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲೇ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಸರ್. ಅದು ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಡೀಟೇಲ್ಸ್ಗಾಗಿ. ನೋಡಿ, ಶಾಲೆಗಿರುವಂಥ ಸೌಲಭ್ಯ ಎಲ್ಲ ಚೆನ್ನಾಗೇ ಇದೆ. ಹೇಳ್ತೀವಿ ಗೌರ್ಮೆಂಟ್ ಸ್ಕೂಲಲ್ಲಿ, ಮುಂಚೆ ಹೇಳ್ತಾ ಇದ್ರಲ್ಲ, ಗೌರ್ಮೆಂಟ್ ಸ್ಕೂಲಲ್ಲಿ ಆ ಫೆಸಿಲಿಟೀಸ್ ಇಲ್ಲ, ಈ ಫೆಸಿಲಿಟೀಸ್ ಇಲ್ಲ ಅಂತ ಹೇಳ್ತಾ ಇದ್ರು. ಫೆಸಿಲಿಟೀಸ್ ಮಾಡಿಕೊಟ್ರೆ ನೋಡಿ ಜನ ಹಿಂಗೂ ನೋಡ್ತಾರೆ. ಎಲ್ಲ ಫೆಸಿಲಿಟೀಸ್ ಇದೆ, ಟಾಯ್ಲೆಟ್ ಫೆಸಿಲಿಟೀಸ್ ಇದೆ, ಅಡುಗೆ ಮಾಡುವಂಥ ಫೆಸಿಲಿಟೀಸ್ ಇದೆ, ಎಲ್ಲವೂ ಇದ್ರೂ ಪೋಷಕರಿಗೆ ಇದೊಂದು ಸಿಕ್ಕಿಬಿಡ್ತು. ಜಾತಿ ಅನ್ನುವಂಥ ಪೆಡಂಭೂತ ಮೈ ಮೇಲೆ ಹೊಕ್ಕಿಬಿಟ್ಟಿದೆ. ಈಗ ಇನ್ನು ಯಾವ ಕಾಲದಲ್ಲಿದ್ದೀರಿ? ಜನ ಬದಲಾಗಬೇಕು ಅಂತ ಹೇಳ್ತಾ ಇದ್ದಾರೆ, ಬದಲಾಗಿದ್ದಾರೆ ಅಂತ ನಾವು ಕೂಡ ಅನ್ಕೊಂಡಿರ್ತೀವಿ. ಆದರೆ ನೋಡಿ ಹಿಂಗಾಗಿದೆ. ನಂಜಮ್ಮ ಅಂತ ಅಷ್ಟೇ. ಈಗ ನಂಜಮ್ಮವ್ರು ಮೊದಲು ಮಾಡ್ತೀನಿ ಸರ್. ಅವ್ರು ಮೊದಲೇ ಮಾಡ್ತಿದ್ರು, ಲಿಂಗೇಜ್ ಮಾಡ್ತಿರು. ಈಗ ಅವ್ರು ಆದ್ಮೇಲೆ ಇವ್ರು ಮಾಡ ಈ ತರ ಮಾಡ್ರ. ಮೊದ್ಲು ಇವರು ತೊಳೆಯೋದು, ಬೆಳಗೋದು, ಕಸ ಗೂಸೋದು ಇವ್ರಿದ್ರು ಸಹ. ಅಡುಗಾರ ಲಿಂಗಾಯತ ಬೇರೆ ಮಾಡ್ತಿರು. ಅವ್ರು ಬೇರೆ ಹಾಕ್ಬಿಟ್ಟು ಆಮೇಲೆ ಹುಡುಗರು ಕಮ್ಮಿ ಆದ್ರಲ್ಲ, ಇದಕ್ಕೆ ಅಂದ್ಬಿಟ್ಟು ಒಬ್ಬರೇ ಮಾಡ್ತಿದ್ರು. ಅವತ್ತಾಗ್ಬಿಟ್ಟು ಈಗ ಇವ್ರು ಮಾಡಾಕ ಅದು. ನಂಬಿದವ್ರಿ, ಎಸ್.ಸಿ.ಬಿ.ದವ್ರಿ. ಅಷ್ಟೇನಾಕಿ ಒಂದು ಯಾಕೆ ಬರ್ತಾಂದ್ರೆ, ಇವರು ಅಡ್ಗೆ ಮಾಡಾಕ ಮೇಲೆ ಒಬ್ರು ಬಂದ ಸಹ ಆತ ಈತಾಗ ಅವರು ಇದೆಲ್ಲಿ ಬೇಕಲ್ಲಿ ಹೊಸ್ಕೊಂಡು ಕರ್ಕೊಂಡು ನಮ್ಮ ಎಸ್.ಸಿ.ಬಿ.ದವ್ರಿ. ನಂಜಮ್ಮ ಅಂತ ಅಷ್ಟೇ. ಈಗ ನಂಜಮ್ಮವ್ರು ಮೊದಲು ಮಾಡ್ತೀನಿ ಸರ್. ಅವ್ರು ಮೊದಲೇ ಮಾಡ್ತಿದ್ರು, ಲಿಂಗೇಜ್ ಮಾಡ್ತಿರು. ಈಗ ಅವ್ರು ಆದ್ಮೇಲೆ ಇವ್ರು ಮಾಡ ಈ ತರ ಮಾಡ್ರ. ಮೊದ್ಲು ಇವರು ತೊಳೆಯೋದು, ಬೆಳಗೋದು, ಕಸ ಗೂಸೋದು ಇವ್ರಿದ್ರು ಸಹ. ಅಡುಗಾರ ಲಿಂಗಾಯತ ಬೇರೆ ಮಾಡ್ತಿರು. ಅವ್ರು ಬೇರೆ ಹಾಕ್ಬಿಟ್ಟು ಆಮೇಲೆ ಹುಡುಗರು ಕಮ್ಮಿ ಆದ್ರಲ್ಲ, ಇದಕ್ಕೆ ಅಂದ್ಬಿಟ್ಟು ಒಬ್ಬರೇ ಮಾಡ್ತಿದ್ರು. ಅವತ್ತಾಗ್ಬಿಟ್ಟು ಇದು ನಿಜಕ್ಕೂ ಇಡೀ ಸಮಾಜ ಪ್ರಶ್ನೆ ಮಾಡಬೇಕಾಗತ್ತೆ. ಇದಕ್ಕೆ ಉತ್ತರ ಕೊಡೋ ಅಂಥವ್ರು ಮಾತ್ರ ಕೊಡ್ತಾ ಇಲ್ಲ. ರಾಮಚಂದ್ರ ಅಂತ ಹೇಳಿ DDPI ಅಂತೆ, ಇವರಿಗೆ ಫೋನ್ ಮಾಡಿ, ಸರ್ ಹಿಂಗಿದೆಯಲ್ಲ ಸರ್ ಪರಿಸ್ಥಿತಿ, DDPI ಚಾಮರಾಜನಗರದ DDPI ರಾಮಚಂದ್ರ ರಾಜು ಅರಸು ಅಂತ ಹೇಳಿ ಅವ್ರಿಗೆ ನಾವು ಫೋನ್ ಮಾಡಿದ್ವಿ. ಸರ್ ಹಿಂಗಿದೆ ಈ ಸ್ಕೂಲಿನ ಪರಿಸ್ಥಿತಿ,
ಯಾಕೆ ಸರ್ ಹಿಂಗಿದೆ ಹೌದಾ ಅಂತ ಕೇಳಿದ್ರೆ ನಾನು ಬ್ಯುಸಿ ಇದ್ದೀನಿ ಅಂತ ಕಟ್ ಮಾಡಿಬಿಟ್ರು. ಸ್ಕೂಲ್ ಮೇಲೆ ಒಂದು ಹಿಂಗೆ ಆರೋಪ ಬಂದಿದೆ, ಆದರೆ ಅವರು ಇದಕ್ಕೆ ನಿರಾಕರಿಸ್ತಾರೆ ಅಂತಂದರೆ ನಾವೇನು ಅನ್ಕೊಬೇಕು? ಇನ್ನೂ ಈ ಪೆಡಂಭೂತ ಅಲ್ಲಿನ ಜನಕ್ಕೆ ಹೊಕ್ಕಿಬಿಟ್ಟಿದೆ ಅಂತ ಹೇಳಬೇಕಾ, ಅಥವಾ ಅದಕ್ಕೆ ಸಪೋರ್ಟ್ ಅವರು ಕೂಡ ಮಾಡ್ತಿದ್ದಾರೆ ಅಂತ ಹೇಳಬೇಕಾ? ಇದಕ್ಕೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬೇಕು ಅಂತಂದರೆ ಆನ್ಸರ್ ಮಾಡಬೇಕು. ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಜನ ಸಾವಿರಾರು ರೀತಿ ಮಾತಾಡ್ಕೊಳ್ತಾರೆ. ಇದು ಇಲ್ಲಿವರೆಗೂ ಬಂದು ನಿಂತಿದೆ.